ಜನವರಿ 22ಕ್ಕೆ ರಾಮಲಲ್ಲಾರ ಪ್ರಾಣ ಪ್ರತಿಷ್ಠೆಗೆ ಕಾವೇರಿ ತೀರ್ಥ ಶ್ರೀರಾಮನ ಅಭಿಷೇಕಕ್ಕೆ ಕಾವೇರಿ ತೀರ್ಥ ಸಂಗ್ರಹ ಆಗ್ತಾ ಇರುವಂಥ ಘಟನೆ ಇದೆ ನೋಡಿ. ರಾಮಲಲ್ಲಾರ ಪ್ರಾಣ ಪ್ರತಿಷ್ಠಾಪನೆಗೆ ಕಾವೇರಿ ತೀರ್ಥವನ್ನ ಸಂಗ್ರಹಿಸುವ ಕೆಲಸಗಳಾಗ್ತಾ ಇದೆ. ಶ್ರೀರಾಮನ ಅಭಿಷೇಕವನ್ನ ಮಾಡೋದಕ್ಕೆ ನೋಡಿ, ಇದಕ್ಕಿಂತ ಖುಷಿ ವಿಚಾರ ಕಾವೇರಿ ತೀರ್ಥವನ್ನ ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಮಡಿಕೇರಿಯಲ್ಲಿ ತಲಕಾವೇರಿಯಲ್ಲಿ ತೀರ್ಥ ಸ್ವೀಕರಿಸಿದ ಸಾಧು ಸಂತರು ರಾಮ ಮಂದಿರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಶ್ರೀರಾಮ ಪ್ರಭುವಿಗೆ ಅಭಿಷೇಕವನ್ನ ಮಾಡೋದಕ್ಕೆ ಕಾವೇರಿಯ ನೀರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಸಾಧು ಸಂತರು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡಿ. ಅವಿನಾಭಾವ ಸಂಬಂಧ ಕರ್ನಾಡಿಗೂ ಹಾಗೂ ರಾಮನಿಗೂ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಇದೆ. ಕಾವೇರಿ ತಲಕಾವೇರಿಯಿಂದ ತೀರ್ಥವನ್ನ ಸ್ವೀಕಾರ ಮಾಡ್ತಾ ಇರುವಂತ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ವಿಶ್ವೇಶ್ವರಯ್ಯನವರ ಪುತ್ಥಳಿ ರಾತ್ರೋರಾತ್ರಿ ನಾಪತ್ತೆಯಾಗಿರುವಂತಹ ಘಟನೆ ನಡೆದಿರುವಂಥದ್ದು. ಬೆಂಗಳೂರಿನ ವಿವಿಪುರದಲ್ಲಿ ವಿಶ್ವೇಶ್ವರಯ್ಯ ಪುತ್ಥಳಿ ನಾಪತ್ತೆಯಾಗಿದೆ. ಸಜ್ಜನ್ ರಾವ್ ಸರ್ಕಲ್ ಬಳಿ ಇರುವಂತಹ ವಿಶ್ವೇಶ್ವರಯ್ಯ ಪುತ್ಥಳಿ ಇದು. ವಿವಿಪುರಕ್ಕೆ ವಿಶ್ವೇಶ್ವರಯ್ಯ ಅವರ ಹೆಸರು ಕೂಡ ಇಡ್ಲಾಗಿತ್ತು. ತೆರವು ಮಾಡ್ತಾ ಇರೋದು ಯಾರು ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಪುತ್ಥಳಿಯನ್ನ ತೆರವು ಮಾಡಿದ್ದು, ಯಾರು ಮಾಡಿದ್ದು ಹಾಗಾದ್ರೆ? ಯಾಕಂತ ಹೇಳಿದ್ರೆ ಡೇ ಟೈಮ್ ಅಲ್ಲ, ಇದು ರಾತ್ರೋರಾತ್ರಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪುತ್ಥಳಿ ನಾಪತ್ತೆಯಾಗಿದೆ. ಅದು ಕೂಡ ಬೆಂಗಳೂರಿನ ವಿವಿಪುರದಲ್ಲಿರುವಂತಹ ಪುತ್ಥಳಿ ನಾಪತ್ತೆಯಾಗಿರುವಂಥದ್ದು. ಸಜ್ಜನ್ ರಾವ್ ಸರ್ಕಲ್ ಬಳಿ ಇರುವಂತಹ ವಿಶ್ವೇಶ್ವರಯ್ಯ ಪುತ್ಥಳಿ. ವಿಶ್ವೇಶ್ವರಯ್ಯರವರ ಕೊಡುಗೆ ಕರ್ನಾಟಕಕ್ಕೆ ಹಾಗೆ ರಾಷ್ಟ್ರಕ್ಕೆ ಏನು ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ವಿಶ್ವೇಶ್ವರಯ್ಯ ಅವರ ಪುತ್ಥಳಿಯನ್ನು ಸರ್ಕಲ್ನಲ್ಲಿ ನಿರ್ಮಿಸಲಾಯಿತು. ಆ ಪುತ್ಥಳಿ ರಾತ್ರೋರಾತ್ರಿ ನಾಪತ್ತೆಯಾಗಿದೆ ನೋಡಿ. ಸಜ್ಜನ್ ರಾವ್ ಸರ್ಕಲ್ ಬಳಿ ಇರುವಂತಹ ವಿಶ್ವೇಶ್ವರಯ್ಯ ಪುತ್ಥಳಿ ಇದು. ವಿವಿಪುರಕ್ಕೆ ವಿಶ್ವೇಶ್ವರಯ್ಯ ಅವರ ಹೆಸರನ್ನು ಕೂಡ ಇಡಲಾಗಿತ್ತು. ತೆರವು ಮಾಡಿರೋದು ಯಾರು ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ರಾಮಚಂದ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಆಕ್ಚುಲಿ ಯಾರು ಇದನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿರುವಂಥದ್ದು? ಸಾರ್ವಜನಿಕರು ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಪೊಲೀಸ್ನವ್ರಿಗೆ ಅಥವಾ ಈ ವ್ಯವಸ್ಥೆಗೆ ಜವಾಬ್ದಾರಿ ಇಲ್ವಾ? ರಾತ್ರೋರಾತ್ರಿ ಅಷ್ಟು ದೊಡ್ಡ ಪುತ್ಥಳಿಯನ್ನೇ ನಾಪತ್ತೆ ಮಾಡ್ತಾರಂತ ಹೇಳಿದ್ರೆ? ನಿಕೇಶ್, ವಿವಿಪುರಂ ಅಂದ್ರೆ ವಿಶ್ವೇಶ್ವರಯ್ಯ ಪುತ್ಥಳಿ ಬಂದ ತಕ್ಷಣನೇ ಅಲ್ಲಿ ಕಾಣ್ತಿರುವಂತಹದ್ದು ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಪುತ್ಥಳಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಒಂದಿಷ್ಟು ಕಾಮಗಾರಿ ಆಗ್ತಾ ಇರುತ್ತೆ, ಸರ್ಕಲ್ ಆಯ್ತು, ರಸ್ತೆದು, ಈ ಎಲ್ಲ ಕಾಮಗಾರಿ ಆಗ್ಬೇಕಾದ್ರೆ ಯಾರು ಈ ಒಂದು ಟೈಮ್ ನಲ್ಲಿ ಅಂದ್ರೆ ನಿನ್ನೆ ರಾತ್ರಿ ಯಾರು ಆ ಪುತ್ಥಳಿಯನ್ನ ಸ್ಥಳಾಂತರ ಮಾಡಿದ್ರು ಅಂತ ಏಕಾಏಕಿ ವಿಶ್ವೇಶ್ವರ ಅವರ ಪುತ್ಥಳಿಯನ್ನ ಎಲ್ಲಿ ತೆರವು ಮಾಡಿದ್ರು? ಸ್ಥಳೀಯರಿಗೂ ಒಂದ್ ಕಡೆ ಒಂದು ಆತಂಕ ಇದೆ. ಹೇಗೆ ಯಾರು ಮಾಡಿದ್ರು? ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ, ಸ್ಥಳೀಯ MLA ಗಮನಕ್ಕೂ ಬಂದಿಲ್ಲ. ಯಾವ ರೀತಿಯಾಗಿ ಕಾಮಗಾರಿ ಆಗಿ ಅಂದ್ರೆ ಪ್ರತಿಮೆ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಸ್ಥಳೀಯರಲ್ಲೂ ಕೂಡ ಕಾಡ್ತಾ ಇದೆ. ಗ್ಯಾಸ್ ಏಜೆನ್ಸಿ ಲಾರಿಗೆ ಅನುಕೂಲ ಆಗ್ಲಿ ಅಂತ ಈ ಒಂದು ವಿಶ್ವೇಶ್ವರಯ್ಯ ಪ್ರತಿಮೆಯನ್ನ ತೆಗೆದು ಹಾಕಿದ್ದಾರೆ ಅನ್ನೋ ಒಂದ್ ಮಾತು ಕೇಳಿ ಬರ್ತಾ ಇದೆ. ಒಟ್ಟಾರೆ ಒಂದಿಷ್ಟು ಕಾಮಗಾರಿ ಆಗ್ತಾ ಇದೆ. ಕಾಮಗಾರಿ ಆದ್ರೂ ಅಧಿಕಾರಿಗಳ ಗಮನಕ್ಕೆ ಬಾರದೆ ಪ್ರತಿಮೆಯನ್ನ ಯಾರು ತೆರವು ಮಾಡಿದ್ರು ಅನ್ನೋದು ಸ್ಥಳೀಯರು